ಗುರು ಕೊಟ್ಟು ರೇಷಗೆ ಶಿವನ ಸತ್ಯ ರೂಪಗೆ ಮನದಲ್ಲಿ ಗುರುವನ್ನು ನೆನೆಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ ಮನದಲ್ಲಿ ಗುರುವನ್ನು ನೆನೆಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ. ನಮ್ಮ ಬಡಿಗೇರ್ ಬಸವರಾಜಣ್ಣನವರು ಮಿರ್ಚಿ ಹಾಕಕತ್ತಾರ. ಈ ಮಿರ್ಚಿ ವಿಶೇಷ ಏನಂತ ಕೇಳೋಣ. ವಿಶೇಷ ಏನಿರೋದಿಲ್ಲ, ಅದು ಚಿನ್ನದ ತಿಂದು ಸರಿದವರಿಗೆ ವಿಶೇಷತೆ. ನಿಮ್ಮ ಸೇವೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಸುಮಾರು 10 ವರ್ಷದಿಂದ ಶಿವಣ್ಣ ಜೊತೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಸಣ್ಣ ಪುಟ್ಟ ಸೇವೆ ಮಾಡ್ತೀವಿ. ಈಗೆಲ್ಲ ಸೇವೆನ ಮಾಡ್ಬೇಕಂತ ದೇವರ ಪಟ್ಟರೇಶ್ವರಲ್ಲಿ ಎಲ್ಲರಿಗೂ ಬಂದಿರತಕ್ಕಂಥ ಪಾದಯಾತ್ರಿಗಳು ವಿಶ್ರಾಂತಿ ಮಾಡಿ ಆಹಾರ ಇದೆ, ದಯವಿಟ್ಟು ಆಹಾರ ವೇಸ್ಟ್ ಮಾಡ್ದಂಗೆ ತಿಂದಿರ್ತಕ್ಕಂಥ ಪ್ಲಾಸ್ಟಿಕ್ ಅಥವಾ ಪ್ಲೇಟ್ಗಳನ್ನ ಒಂದು ಸೈಡ್ ಹಾಕಿ ಹೋಗ್ಬೇಕು. ದಯವಿಟ್ಟು ಯಾವುದೇ ರೀತಿಯ ಜನರಿಗೆ ಆಗಲಿ ಇಲ್ಲಿ ಗಲೀಜು ವ್ಯವಸ್ಥೆಯನ್ನು ಮಾಡಬಾರ್ದು ಅಂತ ಹೇಳಿ ಸಹಕರಿಸಬೇಕು. ತುಂಬ ಧನ್ಯವಾದಗಳು ಅಣ್ಣ. ನಮಸ್ತೆ ಅಣ್ಣ, ಏನು ಮಾಡ್ತಾ ಇದ್ದೀರಣ್ಣ ಇಲ್ಲಿ? ನಮ್ಮ ಈ ಯಶಸ್ವಿಯ 20ನೇ ವರ್ಷದ ಈ ಬೆಣಕಲ್ ಅಡವಿಯಲ್ಲಿ ನಮ್ಮ ಸೇವೆ ನಿರಂತರವಾಗಿ ಸಾಗ್ತಿದೆ. ಈ ದಿನ ವಿಶೇಷವಾಗಿ ನಾವು ಅರ್ಧ ಕ್ವಿಂಟಲ್ ಇಡ್ಲಿಯನ್ನು ಮಾಡಿರ್ತೀವಿ. ಹಾಗೆ ಅವಲಕ್ಕಿ ಒಗ್ಗರಣೆ, ಉಪ್ಪಿಟ್ಟು, ಮಂಡಕ್ಕಿ ಒಗ್ಗರಣೆ, ಹಾಗೆ ವಿಶೇಷವಾಗಿ ಈ ವರ್ಷ ಪೂರಿ, ಆಮೇಲೆ ನಿರಂತರವಾಗಿ ಮೆಣಸಿನಕಾಯಿ ಮಾಡ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾಗಿ ಇಲ್ಲಿ ವಿಶ್ರಾಂತಿಗೆ ಭಕ್ತರು ಬಂದಂಥ ವಿಶ್ರಾಂತಿಗೆ ಇಲ್ಲಿ ವ್ಯವಸ್ಥೆ ಮಾಡಿರ್ತೇವೆ. ಹಾಗೂ ಪ್ರಥಮ ಚಿಕಿತ್ಸೆ ಇರ್ತದೆ ವಿಶೇಷವಾಗಿ. ಹಾಗೆ ಬಂದಂಥ ಭಕ್ತರಿಗೆಲ್ಲ ತಾಂಬೂಲ ರೀತಿಯಲ್ಲಿ ಎರಡಿಕೆ ಮತ್ತು ಬಾಳೆಹಣ್ಣು ಸಹ ಕೊಟ್ಟು ಕಳಿಸಿದ್ದೇವೆ. ಸಕಲ ಭಕ್ತರು ನಮಗೆ ಬಹಳ ಪ್ರೋತ್ಸಾಹ ಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ಯುವಕರಿಗೂ ಶ್ರಮಿಸಿದಂತ ಎಲ್ಲರಿಗೂ ಸಹ ನಾವು ತುಂಬ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ಎಷ್ಟೇ ವರ್ಷದಿಂದ ಮಾಡ್ತಾ ಇದ್ದಾರೆ? ನಾವು ಸತತ 20 ವರ್ಷಗಳಿಂದ ನಾವು ಇಲ್ಲಿ ಈ ಬೆಣಕಲ್ ಅಡವಿಯಲ್ಲಿ ಸೇವೆ ಮಾಡ್ತಿದ್ದೀವಿ. ನಿಮ್ಮ ಟೀಮು ಸಂಸ್ಥೆ ಏನಾದ್ರು ಇದೆನಾ? ಟೀಮ್ ಸಂಸ್ಥೆ ಇಲ್ಲ, ನಾವು ಇಲ್ಲೊಂದು ಸಹೋದರೆಲ್ಲ ಸೇರಿ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಶ್ರೀ ಗುರು ಕೊಟ್ರೇಶ್ವರ ಪಾದಯಾತ್ರೆ ಭಕ್ತರ ಪ್ರಸಾದ ಸಮಿತಿ ಅಂತಂದು ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಮಧ್ಯೆ ಒಬ್ಬರಿದ್ವಿ, ಇಬ್ಬರಿದ್ವಿ, 4 ಜನ ಇದ್ವಿ, 5 ಜನ ಇದ್ವಿ. ಈಗ ಅದು 40-50 ಜನ ಸಹೋದರರು ಸೇರುವಂತ ಒಂದು ಈ ಸ್ಥಳವಾಗಿದೆ. ಬಹಳ ಖುಷಿಯಾಗಿದೆ ನಮಗೆ. ಯಾಕಂದ್ರೆ ಎಲ್ಲರೂ ಇಲ್ಲಿ ಅಡವಿ ಆದ್ರಿಂದ ಇಲ್ಲಿ ಬಹಳ ಲೈಟಿನ ವ್ಯವಸ್ಥೆ ಇರೋದ್ರಿಂದ ಅವ್ರಿಗೆ ವಿಶ್ರಾಂತಿಗೆ ಇಲ್ಲಿ ಸ್ಥಳಾವಕಾಶ ಸಿಗುತ್ತದೆ ಎಂದು ನಾನು ಹೇಳ್ತಿದ್ದೇನೆ. ಇಲ್ಲಿ ಬಹಳ ಶ್ರಮಜೀವಿಗಳು ಕಾಣ್ತಾ ಇದಾರೆ, KBR ಕಾಣ್ತಾರೆ, ಎಂಪ್ಲಾಯರ್ ಕಾಣ್ತಾ ಇದಾರೆ, ಅಡಿಗೆ ಭಟ್ರು ಕಾಣ್ತಾ ಇದಾರ, ಬಡಿಗೇರ್ ಕಾಣ್ತಾ ಇದಾರೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಹಾಗೆ ನಮ್ಮ ಪ್ರತಿಯೊಬ್ಬರು KB, ವಿಶೇಷವಾಗಿ ವಿದ್ಯುತ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲರೂ ಸಹ ಬಂದಿದ್ದಾರೆ. ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಯಾಕಂದ್ರೆ ನಮ್ಮ ಅಡಿಗೆ ಮಾಡೋ ಶಿವಣ್ಣ ಈಗ 3-4 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಆ 3-4 ವರ್ಷದಿಂದ ನಾವು ಸತತವಾಗಿ ಇಡ್ಲಿ ಮಾಡ್ಕೊಂಡು ಬಂದಿದ್ದು ಧೈರ್ಯ ನಮ್ಮ ಶಿವಣ್ಣ ಮತ್ತು ಅವ್ರ ತಂಡದವರು ಅಂದ್ರೆ ನಮ್ಗೆ ಭಾಳ ಧೈರ್ಯ. ಆ ಧೈರ್ಯನ ನಮಗೆ ಬೆನ್ನೆಲ್ಲ ಬಂತ ನಾನು ಹೇಳ್ತಿದ್ದೀನಿ. ಇವು KB ಗುರುಬಸವರಾಜಣ್ಣವರು ಇಲ್ಲಿದ್ದಾರೆ. ನಮ್ಮ ಗುರು ಮತ್ತೆ ವಿಶೇಷ ಏನು ನಿಮ್ಮ ಸಮಿತಿದು? ಅದೇ ರೀ ಸಮಿತಿ ವಿಶೇಷ ಅಂದ್ರೆ ಉಪಹಾರ ವ್ಯವಸ್ಥೆ ಮಾಡಿರ್ತೀವಿ, ಪ್ರಥಮ ಚಿಕಿತ್ಸೆ ಇರ್ತದೆ, ವಿಶ್ರಾಂತಿ ಸ್ಥಳ ಇರ್ತದೆ. ಅದೇ ನಮಗೆ ಇಲ್ಲಿ ಆದ್ಯತೆ ಕೊಟ್ಟಿರ್ತೀವಿ ಭಕ್ತರಿಗೆಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಶೆಟ್ಟರ್ ಅಂತ, ಅಡಿಗೆ ಭಟ್ರು ನಾವು. ಹಾಂ ಸರ್. ನಮ್ಮ ಹುಡುಗರು ಒಂದು 8 ತುಡ್ರು ಬಂದಾರೆ, ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಈ ವರ್ಷ ಒಂದು 50-60 ಕೆಜಿ ಇಡ್ಲಿ ಹಾಕಿದ್ದೀವಿ, ಒಂದು 30 ಕೆಜಿ ಪೂರಿ ಮಾಡಿದ್ವಿ, ಒಂದು 60 ಕೆಜಿ ಪಲಾವ್ ಹಾಕಿದೆ, ಆಮೇಲೆ ಒಂದು 5 ಚೀಲ ಮಂಡಳ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ, ಉಪ್ಪಿಟ್ಟು, ಕೇಸರಿ ಬಾತು, ಅಡಿಕೆ ಎಲೆ, ಮಂಡಳ, ಖಾರ ಬುಗ್ಗಿ, ಯಾರೊಬ್ಬರು ಸೇವಕರು ಬಾಳೆಹಣ್ಣು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡೋಕ್ಕೆ ಕೊಟ್ಟರೆ ಸ್ವಾಮಿ ಸಾಹಸ. ತುಂಬಾ ಧನ್ಯವಾದಗಳು. ನಮಸ್ತೆ, ನಿಮ್ಮ ಹೆಸರು? ಸುಮ್ಮನೆ ತಾಳ ಬೇಡ 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 ಶಿವ ಶಿವ ಬಾಯಿಲೆ ನವೀನ ಗಾಡಿ ಹೊರಟು ಯಾಕೆ ಹೇಳ್ಬೇಕು? ಕೊಟ್ರೇಶ್ವರ ಜಾತ್ರಾ ಪ್ರಯುಕ್ತ ಪಾದಯಾತ್ರೆಗಳಿಗಾಗಿ ಬೆಣಕಲ್ಲು ಮತ್ತು ಬೆಳ್ತಳ್ಳಿ ಮಧ್ಯೆ ಇರತಕ್ಕಂಥ ಬೆಣಕಲ್ ಅರಣ್ಯದಲ್ಲಿ ಈ ಸಂಶಿಷ್ಟ ಸುವರ್ಣ ಮತ್ತು ಸಂಘಗಳಿಂದ ಪ್ರಸಾದ ವ್ಯವಸ್ಥೆ 20 ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ಅದರಲ್ಲೂ ಈ ಅರಣ್ಯ ಅವಧಿಯಲ್ಲಿ, ಈ ಅರಣ್ಯ ಇರುವಂಥ ಪ್ರದೇಶದಲ್ಲಿ ಪ್ರಸಾದ ವ್ಯವಸ್ಥೆ ಮತ್ತು ಕುಳಿತುಕೊಳ್ಳೋಕ್ಕೆ ಸ್ಥಳದ ಪಾದಯಾತ್ರೆಗಳಿಗೆ ಇರುವಂಥ ಸ್ಥಳದ ಅವಕಾಶಗಳನ್ನು ಶಿವಣ್ಣ ಮತ್ತು ಸಂಘಟನೆಗಳೆಲ್ಲ ಸೇರಿಬಿಟ್ಟು ನಿಂತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಪಾದಯಾತ್ರೆಗಳಿಗೆ ಆಸರೆಯಾಗಿ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಸ್ಪ್ರೇ ಮಾಡೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ಕೊಡೋದಾಗಿರ್ಬೋದು, ಕುಳಿತುಕೊಳ್ಳೋಕ್ಕೆ ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಈ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ಶಿವಣ್ಣ ಮತ್ತು ಸಂಘಟನೆಗಳಾಗಿರ್ಬೋದು, ಬಂದಂಥ ಪಾದಯಾತ್ರೆಗಳಿಗೂ ಕೂಡ ಆ ಶ್ರೀ ಕೊಟ್ರೇಶ್ವರ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂಡು ಅಲ್ಲಿ ಪ್ರಸಾದ 5 ನಿಮಿಷ ಕೊಟ್ಬಿಡ್ತೀವಿ. ಪ್ರಸಾದ ಯಾರು ಹೋಗ್ಬೇಕ್ರಿ?
ಕೊಟ್ಟೂರೇಶಗೆ ಶಿವನ ಸತ್ಯ ರೂಪಗೆ ಮನದಲ್ಲಿ ಗುರುವನು ನೆನೆಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ ಮನದಲ್ಲಿ ಗುರುವನು ನೆನೆಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ ಶರಣು ಎನ್ನುವ ಶ್ರೀ ಗುರು ಕೊಟ್ಟೂರೇಶಗೆ ಶಿವನ ಸತ್ಯ ರೂಪಗೆ ಅಂಗಭಾವವ ಕಳೆದ ಲಿಂಗ ಭಾವಕ್ಕೆ ಒಲಿದ ಅಂಗಭಾವವ ಕಳೆದ ಲಿಂಗ ಭಾವಕ್ಕೆ ಒಲಿದ ಜಂಗಮಾರ್ಯನ ಆ, ಆ, ಜಂಗಮಾರ್ಯನ ಶ್ರೀ ಗುರು ಯೋಗಿ ತುಂಗನ ಚರಣಾಮೃತವ ಹಿಡಿಯುತ್ತಲಿ ನಿತ್ಯ ಪೂಜೆಯ ಗೈಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ ಶರಣು ಎನ್ನುವ ಶ್ರೀ ಗುರು ಕೊಟ್ಟೂರೇಶಗೆ ಶಿವನ ಸತ್ಯ ರೂಪಗೆ ಮನದಲ್ಲಿ ಗುರುವನು ನೆನೆಯುತ್ತಲಿ ಅನುಗಾಲ ನೆಮ್ಮದಿ ಬೇಡುತ್ತಲಿ ಶರಣು ಎನ್ನುವ ಶ್ರೀ ಗುರು ಕೊಟ್ಟೂರೇಶಗೆ ಶಿವನ